ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೇದು ಮಾಡೋ ತಂದೆ. ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ. ಸ್ನೇಹಿತರೆ, ಒಂದಿಷ್ಟು ಜನ ನನಗೆ ಕಾಲ್ ಮುಖಾಂತರ, ಮೆಸೇಜ್ ಮುಖಾಂತರ, ಸರ್ ನಿಜವಾಗ್ಲೂ ರಾಯರಿದ್ದಾರಾ ಸರ್? ರಾಯರನ್ನ ನಾನು ತುಂಬ ನಂಬಿದ್ದೀನಿ ಸರ್. ರಾಯರ್ ಪರಮ ಭಕ್ತ ಸರ್. ಸರ್ ಬಿಡು ಸಿಕ್ಕಾಗ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇರ್ತೀನಿ ಸರ್ ಆವಾಗ. ಸರ್ ರಾಯರದು ಭಾವಚಿತ್ರವನ್ನು ಮತ್ತು ರಾಯರಿದ್ದಾರೆ ಅಂತ ಅವರು ಟ್ಯಾಟೂನ ಮಾಡಿ ನಾನು ಕೈಯಲ್ಲಿ ಹಾಕಿಸ್ಕೊಟ್ಟಿದ್ದೇನೆ. ಅಷ್ಟು ಪರಮ ಭಕ್ತ ಸರ್. ರಾಯರು ನನಗೆ ಇನ್ನೂ ಒಲಿತಾನೇ ಇಲ್ಲ. ಸರ್ ನಿಜವಾಗ್ಲೂ ರಾಯರಿದ್ದಾರಾ ಅಂತ ನನಗೆ ಕ್ವಶನ್ ಮಾಡಿ ಕೇಳಿದರು. ಸ್ನೇಹಿತರೆ, ನನ್ನ ಧ್ವನಿಯ ಮುಖಾಂತರ ಈ ವಿಡಿಯೋದಲ್ಲಿ ಫುಲ್ಲಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲಾಸ್ಟಲ್ಲಿ ನೀವೇ ನನಗೆ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡ್ತೀರಾ ನೋಡಿ. ಸ್ನೇಹಿತರೆ, ಒಂದು ಹರಿಯೋ ನದಿ ಹರಿತಾ ಇರುತ್ತೆ. ಆ ಹರಿಯೋ ನದಿಯಲ್ಲಿ ನಾವು ನೀರು ಕುಡಿಯೋಕ್ಕೆ ಹೋಗಬೇಕಾದ್ರೆ ಅದೇನಾದರೂ ದುಡ್ಡು ಕೊಟ್ಟು ಟೋಕನ್ ತೊಗೊಂಬ ಅನ್ನುತ್ತಾ, ಅಥವಾ ದುಡ್ಡಿದ್ದವರೇ ಬನ್ನಿ ಬಡವರು ಬರಬೇಡಿ ಅಂತ ಏನಾದರೂ ಹೇಳುತ್ತಾ, ದೊಡ್ಡವ್ರು ಮಾತ್ರ ಬನ್ನಿ ಚಿಕ್ಕವರು ಬರಬೇಡಿ ಅಂತ ಏನಾದರೂ ಹೇಳುತ್ತಾ? ಇಲ್ಲ ಅಲ್ವಾ? ನೀರಿದೆ ಅಂತ ಎಷ್ಟು ಕುಡಿಯೋಕ್ಕೆ ಹೋಗ್ತೀವೋ ಅಷ್ಟೇ ಸತ್ಯ, ರಾಯರಿದ್ದಾರೆ. ಒಂದು ಮರದ ಕೆಳಗಡೆ ನಾವು ಹೋಗಿ ಕೂತ್ಕೊಂಡು ನೆರಳಿದೆ ಅಂತ ವಿಶ್ರಾಂತಿ ತೊಗೊಳಕ್ಕೆ ಅಂತ ಹೋದಾಗ ಮರ ಏನಾದರೂ ದುಡ್ಡಿದ್ದವ್ರು ಮಾತ್ರ ಬನ್ನಿ ಬಡವ್ರು ಬರಬೇಡಿ ಅಂತ ಹೇಳುತ್ತಾ, ಅಥವಾ ದೊಡ್ಡವರೇ ಬನ್ನಿ ಚಿಕ್ಕವ್ರು ಬರಬೇಡಿ ಅಂತ ಏನಾದರೂ ಮರ ಹೇಳುತ್ತಾ? ಸ್ನೇಹಿತರೆ, ಮರ ಹೇಳೋದು ಒಂದೇ. ನನಗೆ ನೀರು ಹಾಕಿ, ಗೊಬ್ಬರ ಹಾಕಿ, ನಿಮಗೆ ಹಣ್ಣು ಕೊಡ್ತೀನಿ, ಸಿಹಿಯಾಗಿರುವಂಥ ಹಣ್ಣು ಕೊಡ್ತೀನಿ ತಿನ್ನೋಕ್ಕೆ ಅಂತ ಮರ ಹೇಳುತ್ತೆ. ಆ ಹಣ್ಣು ತಿಂದರೆ ಎಷ್ಟು ಸಿಹಿಯಾಗಿರುತ್ತೋ ಅಷ್ಟೇ ಸತ್ಯ, ರಾಯರಿದ್ದಾರೆ. ಸ್ನೇಹಿತರೆ, ಅಷ್ಟೇ ಸತ್ಯ, ರಾಯರಿದ್ದಾರೆ. ಮನುಷ್ಯನ ಜೀವನ ಒಂಥರ ವಿಚಿತ್ರ ಅಲ್ವಾ? ನಮಗೆಷ್ಟೇ ಕೊಟ್ಟರು ಸಾಕು ಅಂತ ಮಾತ್ರ ಬರಲ್ಲ. ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಆವಾಗೂ ತಿಂತೀವಿ, ಮಧ್ಯಾಹ್ನಕ್ಕೂ ತಿಂತೀವಿ, ಸಾಯಂಕಾಲನೂ ತಿಂತೀವಿ, ಮತ್ತು ಪಾರ್ಸಲ್ ಕೂಡ ತೊಗೊಂಡು ಬರ್ತೀವಿ ಅಲ್ವಾ? ಒಂದು ಹಸು ಆ ಥರ ಅಲ್ಲ ಸ್ನೇಹಿತರೆ. ಅದಕ್ಕೆಷ್ಟು ಬೇಕು ಅಷ್ಟೇ ಊಟ ಮಾಡುತ್ತೆ, ಅದಕ್ಕೆಷ್ಟು ಬೇಕು ಅಷ್ಟೇ ನೀರು ಕುಡಿಯುತ್ತೆ. ಅಷ್ಟೇ ಸತ್ಯ, ರಾಯರು ನಡ್ಕೊಂಡಿದ್ದಾರೆ. ನನಗೆಷ್ಟು ಬೇಕು ಅಷ್ಟೇ ಸಾಕು ಅಂದವರು ರಾಯರು. ಮಧ್ಯಾಹ್ನಕ್ಕೆ ಬೇಕು, ಸಾಯಂಕಾಲ ಬೇಕು ಅಂದವರಲ್ಲ ರಾಯರು. ಆವಾಗಿನ ಟೈಮಲ್ಲಿ ರಾಯರಿಗೆ ಅಷ್ಟೊಂದು ಕಷ್ಟ ಇದ್ದರೂ ರಾಯರು ಒಂದು ಹೊತ್ತು ಊಟ ಮಾಡಿಕೊಂಡು 4 ವರ್ಷ ಉಪವಾಸವಾಗಿದ್ದಾರಂದರೆ ಅದು ನಮ್ಮ ರಾಯರು. ನನಗೆ ಮಧ್ಯಾಹ್ನಕ್ಕೆ ಊಟ ಬೇಕು, ಸಾಯಂಕಾಲಕ್ಕೆ ಬೇಕು, ನಾಳೆಗೆ ಬೇಕು ಅಂತ ಎತ್ತಿಟ್ಟವರಲ್ಲ ರಾಯರು. ನಂತರ ಹಸುವನ್ನು ಬಂದವರು ಬೇರೆಯವರಿಗೆ ಊಟ ಸಿಗಲಿ ಅಂದವರು ನಮ್ಮ ರಾಯರು. ಸ್ನೇಹಿತರೆ, ಇವತ್ತಿಗೂ ಬೃಂದಾವನದಲ್ಲಿ ರಾಯರು ಜೀವಂತವಾಗಿ ಅವರು ದೇವ್ರಿಗೋಸ್ಕರ ಜಪ ಮಾಡೋಕ್ಕೆ ನಮಗೋಸ್ಕರ ಬೃಂದಾವನದಲ್ಲಿ ಕೂತ್ಕೊಂಡಿದ್ದಾರೆ ಸ್ನೇಹಿತರೆ, ಇದೇ ಥರ ರಾಯರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಅರ್ಥ ಆಗುತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ನೆಕ್ಸ್ಟು ರಾಯರ ಬಗ್ಗೆ ನಾನು ಏನೇ ಅಪ್ಲೋಡ್ ಮಾಡಿದರೂ ಫಸ್ಟ್ ನೋಟಿಫಿಕೇಷನ್ ಬರೋದು ನಿಮಗೆ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ರಾಯರಿದ್ದಾರೆ ಅಂತ ನಿಮಗೆಲ್ಲ ಅರ್ಥ ಆಗಿರುತ್ತೆ ಸ್ನೇಹಿತರೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ. ರಾಯರನ್ನ ನಂಬಿ ನಡೆದರೆ ನಿಮ್ಮ ಬದುಕನ್ನೇ ಚೇಂಜ್ ಮಾಡ್ಕೊಳ್ತೀರಾ ಸ್ನೇಹಿತರೆ. ನನ್ನ ಪ್ರತಿ ಕ್ಷಣದಲ್ಲೂ, ಪ್ರತಿ ದಿನದಲ್ಲೂ ರಾಯರಿದ್ದಾರೆ ಅಂತ ಎಲ್ಲ ಸ್ನೇಹಿತರಿಗೂ ನಾನು ಕಮೆಂಟ್ ಮುಖಾಂತರ ತಿಳಿಸ್ತಾ ಇರ್ತೀನಿ. ಸಾಧ್ಯವಾದರೆ ನೀವು ರಾಯರಿದ್ದಾರೆ ಅಂತ ರಿಪ್ಲೈ ಮಾಡಿ.